ಬೆಳಿಗ್ಗೆಯಿಂದ ನೈಟ್ ವರ್ಗೂ ನಮ್ಗೆ ಫುಲ್ಲಿ ಪ್ಯಾಕ್ಡ್ ಮಾಡ್ತಾ ಇದಾರೆ ಅಲ್ಲೆಲ್ಲ. ಅಪ್ಪರ್ ಬಾಡಿ ಸ್ಯಾರಿ ಪ್ರಿಪೀಟಿಂಗ್ ಎಲ್ಲ ಆದ್ಮೇಲೆ ಹಬ್ಬ ಮುಗ್ದಿ ನೆಕ್ಸ್ಟ್ ವಾರ ಮಾಡೋದಿದ್ರೆ ಸ್ಲಾಟ್ಸ್ ಕೊಡ್ತೀನಿ. ಬ್ಲೆಸ್ಸಿಂಗ್ಸ್ ನಿಮ್ ಮೇಲೆ ಇರ್ಲಿ ಅಂತಂದ್ರು. ಅದಕ್ಕಿಂತ ದೊಡ್ಡ ವರ್ಡ್ಸ್ ನನ್ಗೆ ಇನ್ಯಾವುದು ಖುಷಿ. ಸಂಡೇಗೆ ಯಾರಾದ್ರೂ ತಾಂಜೂರ್ ಪೇಂಟಿಂಗ್ ಕ್ಲಾಸ್ ಫುಲ್ ಮೋಡ್ ಅಲ್ಲಿ ವರ್ಕ್ ಸ್ಟಾರ್ಟ್ ಆಗಿದೆ. ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಆಕ್ಚುಲಿ ಕಂಪ್ಲೀಟ್ ವ್ಲಾಗ್ ಮಾಡ್ಲಿಕ್ಕೆ ಸಾಧ್ಯನೇ ಆಗಿಲ್ಲ. ಯಾಕಂದ್ರೆ ಬೆಳಿಗ್ಗೆ ಮೊನ್ನೆ ನಾನು ಏನ್ ಮಾಡಿದ್ದೆ, ಒಂದು ಕೌಚಾ ಸೆಟ್, ಕೊಳವೆ ಸೆಟ್ ಒಂದೇ ಒಂದ್ ಇದೆ ಅಂತ ಹೇಳಿದೆ. ಅದು USA ಕ್ಲೈಂಟ್ಗೆ ಸೇಲ್ ಕೂಡ ಆಗೋಯ್ತು. ಅವರು ನೀವು ಮೇಳಾಗಿಟ್ರೆ ಅದು ಸಿಗೋದಿಲ್ಲ ಮೇಡಮ್, ಸೇಲ್ ಆಗ್ಬಿಡತ್ತೆ ಅಂತ. ಬಟ್ ಅಷ್ಟ್ರೊಳಗೆ ರ್ಯಾಂಡಮ್ ಆಗಿ ಬೇರೆ ದಿನ ಒಂದ್ 3 ಜನ ಕ್ಲೈಂಟ್ಸ್ ಬಂದು ಅದಕ್ಕೆ ಪೇ ಮಾಡಿ ಬುಕ್ ಮಾಡಿ ಹೋಗಿದ್ದಾರೆ. ಬಟ್ ಅದ್ ನಾನು ಎಲ್ಲೂ ಮ್ಯಾನ್ಯುಯಲ್ ಬರ್ಕೊಂಡಿರೋದ್ರಿಂದ ಅದು ಮಿಸ್ ಆಗ್ಬಿಟ್ಟಿತ್ತು. ಸೊ ಫುಲ್ ಟೆನ್ಷನ್ ಆಗ್ಬಿಟ್ಟಿತ್ತು, ಯಾಕಂದ್ರೆ ಪೇ ಮಾಡಿ ಬುಕ್ ಮಾಡಿದ್ದಾರೆ, ನಾನು ಸೇಲ್ ಮಾಡ್ಬಿಟ್ನಲ್ಲ ಅಂತ. ಸೊ ಇವತ್ತು ಅದೊಂದು ಹುಡ್ಕೋದಿಕ್ಕೋಸ್ಕರ ಹೋಗಿ ಇಡೀ ಹಾಫ್ ಡೇ ನನಗೆ ಅಲ್ಲೇ ಆಯ್ತು. ಹಾಗಾಗಿ ಬೆಳಗ್ಗೆ ನಂಗೆ ಬ್ಲಾಗ್ಸ್ ಮಾಡೋಕ್ಕಾಗಿಲ್ಲ. ನಮ್ಮ ಟೀಮ್ ಅವರೆಲ್ಲ ನಾನು ಬರೋ ಅಷ್ಟೊತ್ತಲ್ಲಿ ಇಲ್ಲೇನೇನಿದೆ ಇದೆಲ್ಲ ಸೆಮಿ ಡ್ರೇಪಿಂಗು. ಸೊ ಸೆಮಿ ಡ್ರೇಪಿಂಗ್ಗೆ ಈ ತರ ನಾವು ಅಪ್ಪರ್ ಬಾಡಿ ಮಾಡಿಕೊಟ್ಟು ಲೋಯರ್ ಬಾಡಿಗೂ ಫ್ರಿಲ್ಸ್ ಎಲ್ಲ ಇಟ್ಟು ಪ್ಲೀಟ್ ಮಾಡಿರ್ತೀವಿ. ಇದೆಲ್ಲ ಸೆಮಿ ಡ್ರೇಪಿಂಗ್ ಬಂದಿರೋ ಅಂಥದ್ದು. ಇದೆಲ್ಲ ನಾಳೆ ಡಿಸ್ಪ್ಯಾಚ್ಗೆ ಇರುತ್ತೆ. ಈಗ ಆಲ್ಮೋಸ್ಟ್ ಕಾಣಿಸಿದೆ, ಎಲ್ಲರೂ ನಮ್ದೇ ಮನೆ ತಗೊಂಡಿದ್ದಾರೆ. ನಮ್ದೇ ಮನೆ ತಗೊಂಡ್ರೆ ನಮ್ಗೆ ಖುಷಿ ಏನ್ ಗೊತ್ತಾ, ಆರಾಮಾಗಿ ಕಟ್ಟಿ ಕಳಿಸ್ಬೋದು. ಐಡಲ್ ಶೇಕ್ ಆಗಲ್ಲ. ಬೇರೆ ಟೈಮಲ್ಲಿ ಏನಾದ್ರೂ ಹಿಂದಕ್ಕೆ ಹೋಗ್ಬಿಟ್ರೆ ಟ್ರಾನ್ಸ್ಪೋರ್ಟೇಷನ್ ಅಂತ ನಮಗೂ ಟೆನ್ಷನ್ ಅನ್ಸ್ತಿರುತ್ತೆ. ಈ ಕ್ಲೈಂಟ್ ನಮ್ಮ ಹತ್ರನೇ ವಿತೌಟ್ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಬುಕ್ ಮಾಡಿದ್ದಾರೆ. ನೆನ್ನೆ ಇದು ಅಷ್ಟೇ ಒಂದು. ಈ ಕ್ಲೈಂಟ್ ನಾ ಹೇಳದ್ನಲ್ಲ, ರೆಂಟ್ ಬೇಸಿಸ್ಗೆ ನಮ್ದೇ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ತಗೊಂಡಿದ್ದಾರೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಕೊಡಿ ಅಂದ್ರು. ಅದು ಸಾಧ್ಯನೇ ಇಲ್ಲ ಅಂತ ಹೇಳಿದ್ರೆ ಅವ್ರು ಕನ್ವಿನ್ಸ್ ಆದ್ರು. ಸೊ ಇವ್ರದ್ದು ಡ್ರೇಪ್ ಮಾಡ್ಬೇಕು ಸ್ಯಾರಿನ. ಇವ್ರದ್ದು ಒಂದು ಸ್ಯಾರಿ ಇದೆ, ಇವ್ರದ್ದು ಕೌಚಾ ಸೆಟ್ ನನ್ನ ಹತ್ರನೇ ಪರ್ಚೇಸ್ ಮಾಡಿದ್ರು. ಅದು ಕಸ್ಟಮೈಸ್ಡ್ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಕೂಡ ಮಾಡ್ಕೊಂಡಿದ್ರು. ನೋಡಿ, ಕಸ್ಟಮೈಸ್ ಕೌಚಾ ಸೆಟ್ಟಿಗೆ ಮಾಡಿಸಿದಾಗ ಈ ತರ ಪುಟ್ಟ ಹಸ್ತಗಳು ಬರುತ್ತೆ. ಇದು ಜನಕ್ಕೆ ಅರ್ಥ ಆಗಲ್ಲ. ಇವತ್ತು ಬೆಳಿಗ್ಗೆ ಒಂದು ಕ್ಲೈಂಟ್ ನಂಗೊಂದು 20 ಮೆಸೇಜ್ ಹಾಕಿದ್ದಾರೆ, ನನ್ನ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ನಿಮ್ಮ ಹತ್ರನೇ ತಗೊಂಡ್ರದು, ಕೌಚಾ ತಗೋತಾ ಇದೀನಿ, ಫಿಟ್ ಆಗುತ್ತಾ ಅಂತ. ನಮ್ ರೆಗ್ಯುಲರ್ ಚತುರ್ಭುಜ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಅಲ್ಲಿ ಬೆರಳೆಲ್ಲ ಉದ್ದಕ್ಕೆ ಫೀಚರ್ಸ್ ತುಂಬಾ ಚೆನ್ನಾಗಿರುತ್ತೆ, ಕರೆಕ್ಟಾ? ಅದನ್ನ ಆಸ್ ಇಟ್ ಈಸ್ ಯೂಸ್ ಮಾಡ್ಬೇಕು. ನೀವು ಕೌಚಾ ಹಾಕೋದಾದ್ರೆ ನಾನು ಈಗಾಗಲೇ ಒಂದು ಕ್ಲಿಯರ್ ವಿಡಿಯೋ ಮಾಡಿದೀನಿ. ಕೌಚಾ ಹಾಕೋರು ಅಥವಾ ಕೌಚಾ ಇರೋರು ಫಸ್ಟ್ ನಮ್ಗೆ ಇನ್ಫಾರ್ಮ್ ಮಾಡ್ಬೇಕು, ನಮ್ಮ ಹತ್ರ ಕೌಚಾ ಇದೆ, ಅದಕ್ಕೆ ಕಸ್ಟಮೈಸ್ ಮಾಡಿ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಹೊಲ್ಕೊಡಿ ಅಂತ. ನೋಡಿ, ಇದಕ್ಕೆ ಕಸ್ಟಮೈಸ್ ಮಾಡಿದಾಗ ಈ ತರ ಪುಟ್ಟು ಬೆರಳು ಇದಕ್ಕೆ ನೀಟಾಗಿ ಸ್ಟೆನ್ಸಿಲ್ ಹಾಕಿ ನಾವು ಮಾಡ್ಬೇಕಾಗತ್ತೆ. ನಾನ್ ಖುಷಿ ವಿಷಯ ಏನು ಅಂದ್ರೆ, ಮಾರ್ಕೆಟ್ ಹೋಗಿದ್ನಲ್ಲ, ಒಂದ್ 7-8 ಕಡೆ ಈ ಸತಿ. ಲಾಸ್ಟ್ ಟೈಮ್ ಎಲ್ಲ ಮಾರ್ಕೆಟ್ ಅಲ್ಲಿ ಮದ್ವೆನ್ಗಿತಿ ಹ್ಯಾಂಡ್ಸ್ ಇರ್ಲಿಲ್ಲ ಈ ತರ ಇಟ್ಕೊಳ್ಳೋಂಥದ್ದು. ಈ ಸತಿ ಅದು ಕೂಡ ಮಾರ್ಕೆಟ್ ಅಲ್ಲಿ ಇಂಟ್ರೊಡ್ಯೂಸ್ ಆಗಿದೆ. ಆದ್ರೆ ನಂಗೆ ಚೆನ್ನಾಗ್ ನೆನ್ಪಿದೆ, ಮದ್ವೆನ್ಗಿತಿ ಹ್ಯಾಂಡ್ಸ್ಗೆ ಸಿರಿ ಬಾರಪೈಲಿ ನಮ್ ಶಿರೀಷಾ ಚಿನಿ ಈ ತರ ವಿತೌಟ್ ಸ್ಟಿಚ್ ಇದೆ, ಇದಕ್ಕೆ ಯಾವ ತರ ಡಿಸೈನ್ ಹಾಕ್ತೀಯಾ ಅಂತ ಕೇಳಿದೆ. ನೆನ್ಪಿದ್ಯಾ ನಿಂಗೆ? ಸೊ ನಾವು ಫಸ್ಟ್ ಹೇಗೆ ಸ್ಟಾರ್ಟ್ ಮಾಡಿದ್ವಿ ಅದನ್ನ, ನಾನೊಂದು ವೇಸ್ಟ್ ಹ್ಯಾಂಡ್ ಮೇಲೆ ಇದನ್ನ ಫಸ್ಟ್ ಹಾಕಿ ನಿಮಗೆ ತೋರಿಸ್ದೆ ಈ ತರ ಇರ್ಲಿಲ್ಲ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ, ಹಾಕು, ಇನ್ನೊಂದ್ ಸ್ವಲ್ಪ ದೊಡ್ಡದಾಗ ಹಾಕು. ಫಸ್ಟ್ ನ್ಯೂಸ್ ಪೇಪರ್ ಮೇಲೆ ಪೆನ್ಸಿಲ್ ಅಲ್ಲಿ ಬರ್ದು ತೋರಿಸ್ದೆ. ಆಮೇಲೆ ಅದನ್ನ ಕೈ ಮೇಲೆ ಹಾಕಿ, ಅಕ್ಕ ಈ ತರ ಬರುತ್ತೆ ಚೆನ್ನಾಗಿದ್ಯಾ ಅಂದೆ. ಆಮೇಲೆ ನಾನು ಹ್ಯಾಂಡ್ಸ್ ಮೇಲೆ ಹಾಕಿದ್ದು. ನೆನ್ಪಿದ್ಯಾ? ಇವತ್ತು ಮಾರ್ಕೆಟ್ ಅಲ್ಲಿ 7-8 ಕೈನ ನೋಡ್ದೆ ಈ ಡಿಸೈನ್ ಮದ್ವೆಗೀತಿ ಕೈಗೆ ಹಾಕಿದ್ದಾರೆ ಅಂತ. ಸೊ ಐಡಿಯಾ ಎಲ್ಲಿಂದ ಬಂದಿದೆ ಎಲ್ಲರಿಗೂ? ನಮ್ ಶಿರೀಷನಿಂದ. ಸೊ ಶಿ ಇಸ್ ದ ಕ್ರಿಯೇಟರ್. ಮದ್ವೆನ್ಗಿತಿ ಕೈ ಮೇಲೆ ಏನೇನ್ ಡಿಸೈನ್ ಬಂದಿದ್ಯೋ ಅದಕ್ಕೆ ಕ್ರಿಯೇಟರ್ ನಮ್ ಶಿರೀಷಾ. ನಾನು ಅದ್ ನೋಡಿ ಅವಳ ಪಾಪ ಕಾಲೇಜಲ್ಲಿ ಇದ್ಲು, ಕಾಲೇಜ್ಗೆ ಅವಳಿಗೆ ಮೆಸೇಜ್ ಮಾಡಿದೆ, ಸಿರಿ ಐ ಫೀಲ್ ಸೋ ಪ್ರೌಡ್ ಆಫ್ ಯು. ನಾನು ಕಾಲೇಜಲ್ಲಿ ನನ್ನ ಫ್ರೆಂಡ್ಸ್ ಗೆಲ್ಲ ತೋರಿಸಿದೆ, ನಮ್ಮ ಅಕ್ಕ ಹಿಂಗ್ ಹೇಳಿದಾರೆ, ಮದ್ವೆನ್ಗಿತಿ ಹ್ಯಾಂಡ್ಸ್ ನಾನೇ ಮಾಡಿದ್ದೆ, ನನ್ನಿಂದಾನೆ ಯಾವ್ದು 10 ಅಂಗಡಿಗೆ ಹೋಗಿದೆ, ನಮ್ಮ ಅಕ್ಕ ಹೇಳಿಲ್ಲ ಅಂತಿದ್ರೆ ನಾನು ಮಾಡ್ತಾ ಇರ್ಲಿಲ್ಲ ಅಂತ. ಸೊ ಎಷ್ಟು ಖುಷಿ ಆಯ್ತು. ತುಂಬಾ ಆಯ್ತು. ಶಿ ಇಸ್ ಅ ವೆರಿ ಟ್ಯಾಲೆಂಟೆಡ್ ಗರ್ಲ್. ನೋಡಿ, ಅವಳು ಅವತ್ತು ಇಂಟ್ರೊಡ್ಯೂಸ್ ಮಾಡಿದ್ ಈಗ್ಲೂ ನನ್ ಕಣ್ ಮುಂದೆ ಇದೆ. ಫಸ್ಟ್ ಪೇಪರ್ ಮೇಲೆ ಬರದ್ಲು, ಆಮೇಲೆ ಒಂದ್ ವೇಸ್ಟ್ ಕೈ ಮೇಲೆ ಬರದ್ಲು, ಆಮೇಲೆ ಮದ್ವೆನ್ಗಿತಿ ಹ್ಯಾಂಡ್ಸ್ ಮೇಲೆ ನಾವು ಸ್ಟಾರ್ಟ್ ಮಾಡಿದ್ವಿ. ಒಬ್ಬ ಕೆಲ್ಸ ಅವಳು ಪಾಪ ಬಿಸಿ ಇದ್ದಾಳೆ, ಕೆಲಸ ಮಾಡ್ತಾ ಇದ್ದಾಳೆ. ಸೊ ಇವತ್ತು ಮಾರ್ಕೆಟ್ ಅಲ್ಲಿ ನಾನು ನೋಡಿರ್ಲಿಲ್ಲ, ಮದ್ವೆನ್ಗಿತಿ ಹ್ಯಾಂಡ್ಸ್ ಒಂದ್ 7-8 ಕಡೆ ನೋಡ್ದೆ. ಎಲ್ಲಾರು ಈ ಡಿಸೈನ್ ನ ಡ್ರಾ ಮಾಡಿದ್ರು. ಅವಾಗ ತುಂಬಾ ಖುಷಿ ಆಯ್ತು. ಶ್ರೀನಿಕಾ ಕ್ರಿಯೇಷನ್ಸ್ ಏನೇ ಸ್ಟಾರ್ಟ್ ಮಾಡಿದ್ರು ನಾವು ಫಸ್ಟ್ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ತುಂಬಾ ಜನ ಅದ್ ಕಾಪಿ ಆಗುತ್ತೆ. ಬಟ್ ಈ ಸತಿ ಅದನ್ನ ಚಿಕ್ಕಪೇಟೆಲಿರೋರೆಲ್ಲ ಕಾಪಿ ಮಾಡಿರೋದು ನೋಡಿ, ಹೌದಲ್ಲ? ಹಂಗಂದ್ರೆ ಮೇ ಬಿ ನನ್ನ ಫಾಲೋಯರ್ಸ್ ಈಗ 30,000 ಆಗ್ತಿರ್ಬೇಕು. ಬಟ್ 30,000 ಫಾಲೋಯರ್ಸ್ ಇರೋರು ನನಗೆ ಜಿನೈನ್ ಕಸ್ಟಮರ್ಸ್. ಸೊ ಐ ಫೀಲ್ ಸೋ ಪ್ರೌಡ್ ಆಫ್ ಯು. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಗಳಿಂದ. ಹಾರ್ಟಿಲಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಯೂಟ್ಯೂಬ್ ಕೂಡ ಅಷ್ಟೇ. ನಾನು ಸ್ಟಾರ್ಟ್ ಮಾಡುವಾಗೂ ನಿಮ್ಗೆ ಹೇಳಿದೆ, ನನ್ಗೇನು ಅದು ಇಂಟ್ರೆಸ್ಟ್ ಇಲ್ಲ, ನನ್ನ ಮಗಳಿಗೋಸ್ಕರ ಮಾಡಿದೀನಿ ಅಂತ. ಇವಾಗ ಆಲ್ಮೋಸ್ಟ್ 1000+
ಪ್ಲಸ್ ಸಬ್ಸ್ಕ್ರೈಬರ್ಸ್ ಆಗಿ ಯೂಟ್ಯೂಬ್ ಚಾನಲ್ ಸಕ್ಸಸ್ಫುಲ್ ಆಗಿ ರನ್ ಆಗ್ತಿದೆ. ಅದಕ್ಕೆ ಮೇನ್ ಕಾರಣ ನನ್ನ ಚಿಕ್ಕ ಮಗಳು. ಖಂಡಿತ ಅವಳು ಫೋರ್ಸ್ ಮಾಡಿಲ್ಲ ಅಂದ್ರೆ ಆಗ್ತಿರ್ಲ. ಅವತ್ತಿಂದ ಅವತ್ತೇ ಶೂಟ್ ಮಾಡಿ, ಅವತ್ತಿಂದ ಅವತ್ತೇ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಇಟ್ ಇಸ್ ನಾಟ್ ಎಟ್ ಆಲ್ ಅನ್ ಈಸಿ ಟಾಸ್ಕ್. ಕಾಲೇಜ್ ಗೋಯಿಂಗ್ ಗರ್ಲ್ ಇದ್ಕೊಂಡು ಈಗ ರಜಾ ಇರೋದ್ರಿಂದ ಡೈಲಿ ವ್ಲಾಗ್ಸ್ ನಡೀತಿದೆ. ಮೇ ಬಿ ಕಾಲೇಜ್ ಸ್ಟಾರ್ಟ್ ಆದ್ಮೇಲೆ 2 ದಿನ 3 ದಿನಕ್ಕೆ ಒಂದ್ಸತಿ ಆಗ್ಲೇ 3-4 ಜನ ಮೇಡಮ್ ಹಬ್ಬ ಮುಗಿದ್ಮೇಲೆ ವ್ಲಾಗ್ಸ್ ಮಾಡೋದು ನಿಲ್ಸ್ಬೇಡಿ, ನಾವು ಡೈಲಿ ನಿಮ್ ವ್ಲಾಗ್ಸ್ ನೋಡ್ತಿದೀವಿ ಅಂತ ಹೇಳ್ತಿದ್ದೀರಾ. ಸೊ ಖಂಡಿತ ಟ್ರೈ ಮಾಡ್ತೀನಿ. ಅವಳ ಎಜುಕೇಶನ್ ಡಿಸ್ಟರ್ಬ್ ಆಗಿರೋಂಗೆ ಯಾವಾಗ ಮಾಡಕ್ಕಾಗತ್ತೆ ಅವಾಗೆಲ್ಲ ವ್ಲಾಗ್ಸ್ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಸೊ ಇವಾಗ ಆಕ್ಚುಲಿ ಇನ್ನೂ ಏನ್ ಕೆಲಸ ಇದೆ ನೆಕ್ಸ್ಟ್ ಅಂದ್ರೆ, ಈಗ ಅಪ್ಪರ್ ಬಾಡಿ ಆಗಿರುತ್ತೆ ಮತ್ತೆ ಸ್ಯಾರಿ ಫಿಟ್ಟಿಂಗ್ ಆಗಿರುತ್ತೆ. ಈಗ ಅವ್ರು ಏನೇನ್ ಅಕ್ಕಿ ಕೊಟ್ಟಿದ್ದಾರೆ ಆ ಅಕ್ಕಿನ ಇವೆರಡು ಪಾತ್ರೆಗೆ ತುಂಬಿ ಈ ಮನೆನೆಲ್ಲ ಒರೆಸಿ ನಾವ್ ಅದ್ರ ಮೇಲೆ ಪಂಚೆ ಹಾಸ್ಬೇಕು. ನೋಡಿ, ಸ್ಯಾರಿ ಡ್ರೇಪಿಂಗ್ ಅಂದ್ರೆ ಬರೀ ಡ್ರೇಪಿಂಗು ಒಂದು 30% ಕೆಲಸ, ಈ ಪ್ರಿಪ್ರೇಷನ್ ಇರುತ್ತಲ್ಲ ಅದೇ 70% ಕೆಲಸ. ಸೊ ಈಗ ನಮ್ ಶಿಲ್ಪ ಮತ್ತೆ ನಿಲಿಮಾ ಇಬ್ರು ಬರ್ತಾರೆ. ಸೊ ಇದೆಲ್ಲ ಮನೆ ಕ್ಲೀನ್ ಮಾಡಿ ಇದ್ರ ಮೇಲೆ ಪಂಚೆ ಹಾಸಿ, ಯಾವ ಪಾತ್ರೆ ಅವ್ರು ಕೊಟ್ಟಿರ್ತಾರೆ ಅದಕ್ಕೆ ಅವ್ರ ಅಕ್ಕಿನ ತೆಗೆದು ಹಾಕಿ, ಎಕ್ಸ್ಟ್ರಾ ಇದ್ರೆ ಅವ್ರ ಬ್ಯಾಗ್ಗೆ ಅಕ್ಕಿ ಇಟ್ಟು ಅದ್ರ ಮೇಲೆ ಹ್ಯಾಂಡ್ಸು ಲೆಗ್ಸು ಮತ್ತೆ ಸ್ಲಿಪ್ ಈ ತರ ಬರ್ದು ಎಲ್ಲಾದ್ರ ಮೇಲೂ ಬೋರ್ಡ್ ಬರ್ದು ಇಡ್ಬೇಕು ಅವ್ರು ಯಾವ ಸ್ಟೈಲ್ ಕೇಳಿದ್ದಾರೆ ಅಂತ ಹೇಳಿ. ಸೊ ಆ ಕೆಲಸ ಎಲ್ಲ ನಡೆಯುತ್ತೆ. ಇವತ್ತು ನೈಟ್ 11 ಗಂಟೆ ಆಗ್ಲಿ ಅದೆಲ್ಲ ರೆಡಿ ಮಾಡಿಟ್ರೆ ನಾನು ಸುಪ್ರೀತಾ ಇಬ್ರು ಸೇರಿ ನಾಳೆ ಟೋಟಲಿ 30 ಐಡಲ್ಸ್ ನ ನಾವು ರೆಡಿ ಮಾಡ್ಬೇಕು. ಇಟ್ ಇಸ್ ನಾಟ್ ಎಟ್ ಆಲ್ ಈಸಿ ಟಾಸ್ಕ್. ಮತ್ತೆ ಇದ್ರ ಮೂಲಕ ಇನ್ನೊಂದು ಹೇಳ್ಬೇಕು, ಎಲ್ಲಾ ಸ್ಲಾಟ್ಸ್ ಸ್ಯಾರಿ ಡ್ರೇಪಿಂಗ್ ಗೆ ಫುಲ್ ಆಗಿದೆ. ಇನ್ನ ಯಾವ್ದೇ ತರ ಸ್ಯಾರಿ ಡ್ರೇಪಿಂಗ್ ಗೆ ಸ್ಲಾಟ್ಸ್ ತಗೊಂತ ಇಲ್ಲ. ಸಂಡೇ ವರ್ಗು ಪ್ರೀ ಪ್ಲೀಟಿಂಗ್ ಗೆ, ಅಪ್ಪರ್ ಬಾಡಿ ಮೇಕಿಂಗ್ ಗೆ ಮತ್ತೆ ಸೆಮಿ ಡ್ರೇಪಿಂಗ್ ಗೆ ಆರ್ಡರ್ಸ್ ತಗೋತೀನಿ. ಸಂಡೇ ವರ್ಗು ಕೊಡೋರ್ಗ್ ಮಾತ್ರ. ಮಂಡೇ ಮೇಲೆ ಫುಲ್ ಸ್ಲಾಟ್ಸ್ ಫುಲ್ ಆಗಿರೋದ್ರಿಂದ ಆ ಸರ್ವಿಸ್ ಕೂಡ ಇರಲ್ಲ. ಸ್ಯಾರಿ ಪ್ರಿಂಟಿಂಗ್ ಮತ್ತೆ ಅಪ್ಪರ್ ಬಾಡಿದು ಇನ್ಸ್ಟಾಗ್ರಾಮ್ ಅಲ್ಲೂ ನಾಳೆ ಅನೌನ್ಸ್ ಮಾಡ್ತೀನಿ. ಸೊ ಸ್ಯಾರಿ ಡ್ರೇಪಿಂಗ್ ಸ್ಲಾಟ್ಸ್ ನಾನು ಏನ್ 250 ಮೆಂಬರ್ಸ್ ಪ್ಲಸ್ ಕೊಟ್ಟಿದ್ದೋ ಅಷ್ಟು ಜನದ್ದು ಆಲ್ಮೋಸ್ಟ್ ಪರ್ ಡೇ 15 ಅನ್ನೋ ಲೆಕ್ಕದಲ್ಲಿ ಫುಲ್ ಆಗ್ಬಿಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಚ್ ಎ ಗುಡ್ ರೆಸ್ಪಾನ್ಸ್. ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಇದೇ ತರ. ನೋಡಿ ಇವತ್ತು ರಾತ್ರಿವರೆಗೂ ಏನೇನಾಗತ್ತೆ ಮತ್ತೆ ಇದೇ ವ್ಲಾಗ್ ನಾಳೆ ಬೆಳಗ್ಗೆದು ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡ್ತೀನಿ. ನಮಸ್ತೆ ನನ್ನ ಯೂಟ್ಯೂಬ್ ಫಾಲೋಯರ್ಸ್ ಎಲ್ಲರಿಗೂ. ಇವತ್ತಂತೂ ಬೆಳಗ್ಗೆಯಿಂದ ನೈಟ್ ವರ್ಗೂ ನಮ್ಗೆ ಫುಲ್ಲಿ ಪ್ಯಾಕ್ಡ್ ಕೆಲ್ಸಗಳಿರತ್ತೆ. ಬನ್ನಿ ತೋರಿಸ್ತಾ ಹೋಗ್ತೀನಿ ನಾವ್ ಎಷ್ಟ್ ರೆಡಿ ಇಟ್ಟಿದೀವಿ ಅಂತ ಹೇಳಿ. ನೀವೆಲ್ಲ ಎಣಿಸ್ದಂಗೆ 1 2 3 4 6 7 8 9 10 11 12 13 14 ಅದಲ್ದೆ ಇಲ್ಲಿ ಚೇರ್ ಮೇಲೆ ಇರುವಂತ 2 16 ದೇವ್ರಿಗೆ ಸೀರೆ ಕಂಪ್ಲೀಟ್ ಆಗಿ ಉಡ್ಸ್ಬೇಕು. ಅದಲ್ದೆ ಸೆಮಿ ಡ್ರೇಪಿಂಗ್ ಗೆ ಕೊಟ್ಟಿರೋರು ಮತ್ತೆ ಪ್ರೀ ಪ್ಲೀಟಿಂಗ್ ಗೆ ಕೊಟ್ಟಿರೋರು 1 2 3 4 5. ಇವೆಂದು ಇಷ್ಟು ದೊಡ್ಡ ಆಂಬಿಯನ್ಸ್ ಇದ್ರು ನಮಗೆ ಜಾಗನೇ ಇಲ್ವೇನೋ ಅನ್ನೋ ಫೀಲ್ ಆಗ್ತಾ ಇದೆ. ಸೊ ಇನ್ನು ರೆಡಿ ಮಾಡ್ತಾ ಇದಾರೆ ಅಲ್ಲೆಲ್ಲ ಅಪ್ಪರ್ ಬಾಡಿ ಸ್ಯಾರಿ ಪ್ರಿಪೀಟಿಂಗ್ ಎಲ್ಲ. ಸೊ ಸುಪ್ರೀತಾ ನಾನು ಸೇರ್ಕೊಂಡು ಇಷ್ಟು ದೇವ್ರಿಗೆ ಇವತ್ತು ಉಡ್ಸಿ ಇದನ್ನೆಲ್ಲ ಡಿಸ್ಪ್ಯಾಚ್ ಮಾಡಿ ನಾಳೆ ಬರೋ ದೇವ್ರನ್ನ ಫುಲ್ ರೆಡಿ ಮಾಡ್ಕೋಬೇಕಾಗತ್ತೆ. ಸೊ ಇದ್ರ ಮೂಲಕ ನಿಮ್ಗೆ ಹೇಳ್ತಿರೋದೇನು ಅಂದ್ರೆ, ಎಲ್ಲಾ ಸ್ಲಾಟ್ಸ್ ಅಂದ್ರೆ ನಾನೇನು ಮಂಗಳವಾರದಿಂದ ನನ್ನ ಸ್ಟಾಫಿಗೆಲ್ಲ ರಜಾ ಕೊಡ್ತಿದ್ದೀನಿ, ಬುಧವಾರದಿಂದ ಮಂಗಳವಾರದವರೆಗೂ ಮಾತ್ರ ಸ್ಲಾಟ್ಸ್ ಇರೋದು. ಸೊ ಎಲ್ಲಾ ಸ್ಲಾಟ್ಸ್ ಕಂಪ್ಲೀಟ್ಲಿ ಫಿಲ್ ಆಗ್ಬಿಟ್ಟಿದೆ. ಸೊ ಲಾಸ್ಟ್ ಮೂಮೆಂಟ್ಗೆ ಸ್ಲಾಟ್ಸ್ ಇದೆಯಾ ಬುಕ್ ಮಾಡ್ಕೋಬೇಕಾ ಅಂತ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ. ಯಾವ ಸ್ಲಾಟ್ಸು ಇಲ್ಲ. ನಾನೇನು 250 ಜನಕ್ಕೆ ಕೊಟ್ಟಿದ್ನೋ ಅಷ್ಟು ಸ್ಲಾಟ್ಸ್ ಕಂಪ್ಲೀಟ್ಲಿ ಫಿಲ್ ಆಗ್ಬಿಟ್ಟಿದೆ. 28ಗೆ ಹಬ್ಬ ಇದ್ರೆ ಖಂಡಿತ ಕಾಲ್ ಮಾಡಿ ನಾನು ಸ್ಲಾಟ್ಸ್ ನ ಕೊಡ್ತೀನಿ ನಿಮ್ಗೆ. ಸೋಮವಾರದ ಮೇಲೆ ಹಬ್ಬ ಮುಗ್ದಿ ನೆಕ್ಸ್ಟ್ ವಾರ ಮಾಡೋದಿದ್ರೆ ಸ್ಲಾಟ್ಸ್ ಕೊಡ್ತೀನಿ. ಅದಲ್ದೆ ದಿನಕ್ಕೊಂದು 23 ಜನ ಕಾಲ್ ಮಾಡೋದು ಹೋಮ್ ಸರ್ವಿಸ್, ಮನೆಗೆ ಬಂದು ಉಡ್ಸ್ಕೊಡ್ತೀರಾ ಅಂತ. ನೋಡಿ ಇಲ್ಲಿ ನಾವು ಮ್ಯಾಕ್ಸಿಮಮ್ ಟೀಮ್ ಅವರೆಲ್ಲ ರೆಡಿ ಮಾಡಿಟ್ಟಿದ್ರೆ 20 to 30 ಮಿನಿಟ್ಸ್ ಅಲ್ಲಿ ಒಂದು ದೇವ್ರನ್ನ ಉಡ್ಸ್ಕೊಡ್ಬೋದು. ಬಟ್ ಸಪೋಸ್ ಟ್ರಾವೆಲಿಂಗ್ ಲೆಕ್ಕ ಹಾಕಿನಿ, ವೈಟ್ ಫೀಲ್ಡ್ ಅಥವಾ KR ಪುರಮ್ ಅಥವಾ ದೂರ ಎಲ್ಲಾರು ಇದ್ರೆ ನಮ್ಗೆ ಹೋಲ್ ಅರ್ಧ ದಿನ ಟ್ರಾನ್ಸ್ಪೋರ್ಟಿಂಗ್ ಅಲ್ಲಿ ಹೋಗ್ಬಿಡತ್ತೆ. ನಿಮ್ದು ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ನಾವಿಲ್ಲಿ 250 ಜನಕ್ಕೆ ಸರ್ವಿಸ್ ಕೊಡ್ತಿದ್ವಿ. ಎಷ್ಟೊಂದ್ ಜನ ನೆನ್ನೆ ಬಂದವರೊಬ್ರು ಹೇಳಿದ್ರು, ಮ್ಯಾಮ್ ನಮ್ಮಂತ ಸೀನಿಯರ್ ಸಿಟಿಸನ್ಸ್ಗೆ ಮಾಡ್ಬೇಕು ಅನ್ನೋ ಆಸೆ ಇರತ್ತೆ, ನಮ್ಗೆ ಐಡಿಯಾ ಇರಲ್ಲ, ಮತ್ತೆ ನಮ್ಗೆ ಸುಸ್ತಾಗತ್ತೆ, ಯಾರು ಹೆಲ್ಪಿಂಗ್ ಇರಲ್ಲ. ಸೊ ನೀವ್ ಎಷ್ಟು ಒಳ್ಳೆ ಸರ್ವಿಸ್ ಮಾಡ್ತಾ ಇದೀರಾ ಅಂತ ನನ್ಗೆ ಖುಷಿ ಆಯ್ತು ಅವ್ಳು ಹೇಳಿದ್ ಕೇಳಿ. ಬಟ್ ನಾನೇನಿದು ಫ್ರೀ ಸರ್ವಿಸ್ ಕೊಡ್ತಾ ಇಲ್ಲ ಮ್ಯಾಮ್, ನೀವು ಪೇ ಮಾಡ್ತಾ ಇದ್ದೀರಾ, ನಾನು ಸರ್ವಿಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿದೆ. ಬಟ್ ವಾಟ್ ಎವರ್ ಇಟ್ ಇಸ್, ನಮ್ಗೆಲ್ಲ ಈ ತರ ಆಪ್ಷನ್ ಇದೆ ಅಂತಾನೆ ಗೊತ್ತಿರ್ಲಿಲ್ಲ ಮ್ಯಾಮ್. ತುಂಬಾ ಆ ದೇವ್ರ ಬ್ಲೆಸ್ಸಿಂಗ್ಸ್ ನಿಮ್ ಮೇಲೆ ಇರ್ಲಿ ಅಂತಂದ್ರು. ಅದಕ್ಕಿಂತ ದೊಡ್ಡ ವರ್ಡ್ಸ್ ನನ್ಗೆ ಇನ್ಯಾವುದು ಖುಷಿ ಕೊಡ್ಲಿಕ್ಕೆ ಸಾಧ್ಯ ಇರ್ಲಿಲ್ಲ. ಒಂದ್ ಏಜ್ಡ್ ಕಪಲ್ಸ್ ಆತರ ಕೊಟ್ಬಿಟ್ಟು ಹೋದ್ರು, ನೀವ್ ಮಾಡೋದನ್ನ ಈ ಸತಿ ಇಡ್ತೀವಿ ಮ್ಯಾಮ್, ನಮ್ಗೆ ತುಂಬಾ ಖುಷಿ ಆಗತ್ತೆ ಅಂತ. ಆ ತರ ಸಣ್ಣ ಸಣ್ಣ ಖುಷಿಗಳು ನನ್ಗೂ ಎಕ್ಸ್ಪೀರಿಯನ್ಸ್ ಆದಾಗ ಕಣ್ಣಲ್ಲಿ ನೀರ್ ಬಂದ್ಬಿಡತ್ತೆ. ಸೊ ಅದ್ರ ಜೊತೆ ವಸುಂಧರಾ ಸ್ಟೈಲ್ ಬಗ್ಗೆ ನಿಮ್ಗೆ ಹೇಳ್ಬೇಕು. ಬಾದಶ್ಮಿ ಇಲ್ಲಿ ತೋರ್ಸು ಬೋರ್ಡ್ಸ್ಗಳನ್ನ. ಇಲ್ಲಿ ನೋಡಿ, ವಸುಂಧರಾನ ಈ ಟೇಬಲ್ ಅವ್ರಿಗೂ ವಸುಂಧರ, ಆ ಟೇಬಲ್ ಅವ್ರಿಗೂ ವಸುಂಧರ, ಇಲ್ಲಿ ಟೆಂಪಲ್ ಇದು ವಸುಂಧರ. ಸೊ ಈಗ ವಸುಂಧರಾ ಸ್ಟೈಲ್ ಅನ್ನೋದೇ ಟ್ರೆಂಡಿ ಆಗ್ಬಿಟ್ಟಿದೆ. ನಿಮ್ಗೆಲ್ಲಾರ್ಗು ನೆನ್ಪಿದ್ರೆ ವಸುಂಧರಾ ಅನ್ನೋ ಹೆಸರು ಹೆಂಗಿಟ್ಟೆ ಅಂತ ನಿಮ್ಗೆ ಗೊತ್ತಿದ್ಯಾ? ನಾನ್ ಫಸ್ಟ್ 3 months ಪ್ರಾಕ್ಟೀಸ್ ಮಾಡಿ ವಸುಂಧರಾ ಸ್ಟೈಲ್ ನ ಶುಭಕ್ಕ ನಾನು ಸ್ಟಾರ್ಟ್ ಮಾಡಿದ್ದು. ಅದಾದ್ಮೇಲೆ ನಾನು ಸುಪ್ರೀತಾ ಕಂಪ್ಲೀಟ್ ಮಾಡಿದ್ವಿ. ಆ ಸ್ಟೈಲ್ ಮುಗ್ಸಾದ್ಮೇಲೆ ನಾನು ಪಬ್ಲಿಕ್ ಗೆ ಒಪಿನಿಯನ್ ಬಿಟ್ಟಿದೆ.
ಇದಕ್ಕೆ ಯಾವ ಹೆಸರು ಇಡ್ಬೋದು ಹೇಳಿ ಅಂತ ತುಂಬಾ ಒಳ್ಳೊಳ್ಳೆ ಹೆಸರನ್ನ ಸಜೆಸ್ಟ್ ಮಾಡಿದ್ರು, ಲಕ್ಷ್ಮಿ ರಿಲೇಟೆಡ್ ಹೆಸರು. ಅದರಲ್ಲಿ 5 ಹೆಸರನ್ನ ನಾನು ಶಾರ್ಟ್ ಲಿಸ್ಟ್ ಮಾಡಿ ಮೆಜೆಸ್ಟಿಕ್ ಅಲ್ಲಿ ಇರುವಂತ ಅಣ್ಣಮ್ಮ ದೇವಸ್ಥಾನದಲ್ಲಿ ಚೀಟಿನ ಹಾಕಿ ನಾನು ವಸುಂಧರಾ ಸ್ಟೈಲ್ ನ ತೆಗ್ದಿದ್ದು. ಬಹುಶಃ ಆ ತಾಯಿ ಅನುಗ್ರಹ ಅಥವಾ ನನ್ನ ಫಾಲೋಯರ್ಸ್ ಬ್ಲೆಸ್ಸಿಂಗ್ಸ್ ಇರ್ಬೋದು ಆ ವಸುಂಧರಾ ಸ್ಟೈಲ್ ಅನ್ನೋದು. ಈಗ ಆಕ್ಚುಲಿ ನಾನು ಕ್ಲಾಸ್ ಅನೌನ್ಸ್ ಮಾಡಿದಾಗ ಅಂತ ರೆಸ್ಪಾನ್ಸೇ ಬಂದಿರ್ಲಿಲ್ಲ, ಬಟ್ ಈಗ ಅಂತೂ ಅದು ಟ್ರೆಂಡಿಂಗ್ ಹೋಗ್ಬಿಟ್ಟಿದೆ. ಮೊನ್ನೆ ಒಂದು ಬ್ರೌನ್ ಕಲರ್ ಸ್ಯಾರಿ ಉಡ್ಸ್ದಾಗಂತೂ ವಸುಂಧರಾ, ಎಲ್ಲರೂ ವಸುಂಧರಾ ಸ್ಟೈಲ್ ಉಡ್ಸ್ಕೊಡಿ ಅಂತ ಕೇಳ್ತಿದ್ರ. ಲಾಂಗ್ ಲೆಗ್ಸ್ ಅಂಡ್ ಹ್ಯಾಂಡ್ಸ್ ಇದ್ರೆ ನಂಗೆ ಏನು ತೊಂದ್ರೆ ಇಲ್ಲ, ವಸುಂಧರಾ ಸ್ಟೈಲ್ ನ ಖಂಡಿತ ಉಡ್ಸ್ಕೊಡ್ತೀನಿ. ನನ್ಗೂ ಆ ಸ್ಟೈಲ್ ಮಾಡೋದು ತುಂಬಾ ಖುಷಿ. ಸ್ಟೈಲ್ ಮೇಲೆ ಯಾವ್ದೇ ತರ ಚಾರ್ಜಸ್ ನಿಮ್ಗೆ ವೇರಿ ಆಗೋದಿಲ್ಲ, ಸ್ಲಾಟ್ ಮೇಲೆ ಮಾತ್ರ ಚೇಂಜ್ ಆಗತ್ತೆ. ಬಟ್ ಈಗ ಅಫ್ಕೋರ್ಸ್ ಸ್ಲಾಟ್ಸು ಇಲ್ದಿರೋದ್ರಿಂದ ಎಲ್ಲ ಕಂಪ್ಲೀಟ್ಲಿ ಬುಕ್ ಆಗ್ಬಿಟ್ಟಿದೆ. ಮತ್ತೆ ವಸುಂಧರಾ ಸ್ಟೈಲ್ ಬಗ್ಗೆ ತುಂಬಾ ಜನ ವಿಡಿಯೋಸ್ ಮಾಡಿ ವಸುಂಧರಾ ಸ್ಟೈಲ್ ಅಂತ ಹಾಕ್ತಿದ್ದೀರಾ. ನಿಮ್ಮೆಲ್ಲರಿಗೂ ರಿಕ್ವೆಸ್ಟ್ ಏನು ಅಂದ್ರೆ, ಐದರ್ ನೀವು ಬಂದು ಕರೆಕ್ಟ್ ಆಗಿ ವಸುಂಧರಾ ಸ್ಟೈಲ್ ಯಾವ ತರ ಉಡ್ಸೋದು ಅಂತ ನನ್ನ ಹತ್ರ ಕಲ್ತ್ಕೊಂಡಾದ್ಮೇಲೆ ಅನೌನ್ಸ್ ಮಾಡಿ, ಅಥವಾ ನಿಮ್ಮ ಓನ್ ಸ್ಟೈಲ್ ನೀವು ಕ್ರಿಯೇಟ್ ಮಾಡಿದ್ರೆ ದಯವಿಟ್ಟು ಅದಕ್ಕೆ ಬೇರೆ ಹೆಸರಿಡಿ. ವಸುಂಧರಾ ಅಂತ ಹೆಸರಿಟ್ಟು ಅದು ಬೇರೆಯವ್ರದ್ದು ಶ್ರಮ ಇರುತ್ತಲ್ಲ ಅದ್ರ ಮುಂದೆ. ನಾನು 3 ಮಂತ್ಸ್ ಪ್ರಾಕ್ಟೀಸ್ ಮಾಡಿ ಅದಕ್ಕೆ ಪಬ್ಲಿಕ್ ಒಪಿನಿಯನ್ ತಗೊಂಡು ಹೆಸರಿಟ್ಟಿರ್ತೀನಿ. ಆ ಹೆಸರು ಟ್ರೆಂಡಿ ಇದೆ ಅಂತ ಅದನ್ನ ಯೂಸ್ ಮಾಡ್ಕೊಳ್ಳೋದು ಸ್ವಾರ್ಥ ಆಗ್ಬಿಡತ್ತೆ. ಅಥವಾ ನಿಮ್ಮ ಓನ್ ಹೆಸರು ನಿಮ್ ಪರಿಶ್ರಮದಿಂದ ಮೇಲ್ ಬರಿ, ನನ್ಗೇನು ತೊಂದ್ರೆ ಇಲ್ಲ. ಸೊ ನಾಳೆ ಏನು ತಾಂಜೂರ್ ಪೇಂಟಿಂಗ್ ಕ್ಲಾಸ್ ಇತ್ತು 13th ಆಗಸ್ಟ್, ನಮ್ಮ ಆರ್ಟಿಸ್ಟ್ ಕಾರಣದಿಂದ ಅವೈಲೇಬಲ್ ಇಲ್ಲ. ಸೊ ಆ ಕ್ಲಾಸ್ ನ 16th ಆಗಸ್ಟ್ ಸಂಡೇಗೆ ಪೋಸ್ಟ್ಪೋನ್ ಮಾಡ್ಕೊಂಡಿದೀವಿ. ಸೊ ಸಂಡೇಗೆ ಯಾರಾದ್ರೂ ತಾಂಜೂರ್ ಪೇಂಟಿಂಗ್ ಕ್ಲಾಸಿಗೆ ಬರೋರಿದ್ರೆ ಖಂಡಿತ ಈಗ್ಲೂ ರಿಜಿಸ್ಟರ್ ಮಾಡ್ಕೋಬಹುದು. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ತಾಂಜೂರ್ ಪೇಂಟಿಂಗ್ ಕ್ಲಾಸ್ ಡೀಟೇಲ್ಸ್ ಅಂತ ನಂಗೆ ಕಳಿಸ್ಕೊಡಿ, ಅಥವಾ ನನ್ನ ವಿಡಿಯೋಲ್ ಕೂಡ ಎಲ್ಲಾ ಡೀಟೇಲ್ಸ್ ಹೇಳಿದ್ರಿ. ಏನ್ ಈ ವಸುಂಧರಾ ಈಗ ಟ್ರೆಂಡ್ ಆಗಿದೆಯೋ ಎಲ್ಲಾರು ಫೋರ್ಸ್ ಮಾಡಿ ನನ್ನ ಹತ್ರ ಕ್ಲಾಸ್ ತಗೊಳ್ಳಿ ಅಂತ ಹೇಳಿದ್ರು. ಆ ಕ್ಲಾಸ್ ನಾನು ಏನು 14th ಆಗಸ್ಟ್ ಅನೌನ್ಸ್ ಮಾಡಿದೀನೋ ಅದು ಕ್ಲಾಸ್ ಹಾಗೆ ಇರುತ್ತೆ. ಸೊ ಬರೋರು ಈಗ್ಲೂ ರಿಜಿಸ್ಟರ್ ಮಾಡ್ಕೋಬಹುದು. ಈಗಾಗಲೇ 14 ಜನ ರಿಜಿಸ್ಟರ್ ಆಗಿದ್ದಾರೆ. ಮಿಕ್ಕಿದವರು ಖಂಡಿತ ಕ್ಲಾಸ್ಗೆ ರಿಜಿಸ್ಟರ್ ಮಾಡ್ಕೋಬಹುದು. ಕ್ಲಾಸ್ ಇರೋದು ಬಂದು ಫ್ರೈಡೇ ಬೆಳಗ್ಗೆ 11 ಗಂಟೆಯಿಂದ 5 ಗಂಟೆ. ಕ್ಲಾಸ್ ನಡೆಯೋದು ಬಂದು ಬಸವೇಶ್ ನಗರ್. ಎಲ್ಲಾ ಐಟಮ್ಸ್ ಹ್ಯಾಂಡ್ಸ್ ಆನ್ ಪ್ರಾಕ್ಟೀಸ್ ನಾವ್ ಇಲ್ಲೇ ರೆಡಿ ಇಟ್ಟಿರ್ತೀವಿ. ನೀವು ಬರೀ ಸ್ಯಾರಿ ಅಷ್ಟೇ ತರಬೇಕಾಗತ್ತೆ. ಸೊ ಇಷ್ಟೆಲ್ಲ ಮಾಹಿತಿ ಕೊಡ್ಬೇಕಾಯ್ತು. ಮತ್ತೆ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ನಿಮ್ಗೆಲ್ಲ ಗೊತ್ತಿದೆ, ನಾವ್ ಇನ್ನು 40 ಜನಕ್ಕೆ ಡಿಸ್ಪೆನ್ಸ್ ಮಾಡ್ಬೇಕು, ಅಷ್ಟು ಆರ್ಡರ್ಸ್ ಇದೆ. ಸೊ ನನ್ ಟೀಮ್ ಅವ್ರನ್ನ ನಾನು ಸ್ಟ್ರೆಸ್ ಮಾಡಕ್ ಆಗ್ತಿಲ್ಲ. ಸೊ ಹೊರಗಡೆ ನಂತರಾನೇ ಯಾರು ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಮಾಡ್ತಾ ಇದಾರೋ ಅವ್ರ ಹತ್ರ ನಾನು 10 ಸೆಟ್ಸ್ ನ ರಿಸೋರ್ಸ್ ಮಾಡಿಸ್ತಾ ಇದ್ದೀನಿ. ಸೊ ಅದನ್ನ ಬಹುಶಃ ನಾಳೆ ನಾಡಿದ್ರಲ್ಲಿ ನಾನು ವಿಡಿಯೋ ಕೂಡ ಲಾಂಚ್ ಮಾಡ್ತೀನಿ. ಅದು ನಂದು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ, ಹೊರಗಡೆ ನಂತರಾನೇ ಮ್ಯಾನುಫ್ಯಾಕ್ಚರ್ ಮಾಡೋರ ಹತ್ರ ತರಿಸ್ತಾ ಇದೀನಿ. ಸೊ ನಿಮಗ್ ಬೇಕೇ ಬೇಕು ಅಂದ್ರೆ ಒಂದ್ 10 ಜನ ಅದನ್ನ ಬುಕ್ ಮಾಡ್ಕೊಂಡ್ರೆ ನಿಮ್ಗೆ ಸಿಗತ್ತೆ. ತಿರ್ಗಾ ನಾನು ಇಲ್ಲ ಅಥವಾ 28 ಯಾರನ್ನ ಹಬ್ಬ ಮಾಡೋರಿದ್ರೆ ಬೇಕಾದ್ರೆ ಆರ್ಡರ್ ಕೊಟ್ರೆ ನಾನೇ ಮಾಡಿ ಕೊಡ್ತೀನಿ. ಸೊ ಇದೆಲ್ಲ ಗಮನ ಮಾಡಿ. ಮತ್ತೆ ಈಗ ಕೈಕಾಲ್ ಸಿಕ್ಕಿಲ್ಲ ಅನ್ನೋರು ಬೇಜಾರ್ ಮಾಡ್ಕೋಬೇಡಿ. ನಿಮ್ಮೆಲ್ಲರಿಗೂ ಗೊತ್ತು ಡಿಸೆಂಬರ್ ಟು ಮಾರ್ಚ್ ನಾನು ಆಫರ್ ಪ್ರೈಸ್ ಅನೌನ್ಸ್ ಮಾಡ್ತೀನಿ, ಅವಾಗ ನೀವೆಲ್ಲರೂ ಬುಕ್ ಮಾಡ್ಕೋಬಹುದು ಅಂತೇಳಿ. ನೋಡಿ ನೆನ್ನೆ ರಾತ್ರಿ 9 ಗಂಟೆಗೆ ಆ ಕೈಕಾಲ್ನ ಹೊಲಿಯಕ್ ಏನ್ ಕಳ್ಸಿದ್ನೋ ಅಲ್ಲಿಂದ ಪೋಟ್ರು ಮಾಡಿಸ್ಕೊಂಡು ಶಿರೀಷಾ ಪೇಂಟ್ ಮಾಡೋಷ್ಟೊತ್ತಲ್ಲಿ 11:30 ಆಸ್ಟ್ರೇಲಿಯಾ ಸೆಟ್. ನೆಕ್ಸ್ಟ್ ಇದು ಹೇಳ್ಬೇಕು ನೋಡಿ, ಮಧ್ವನ್ಗೀತಿ ಸೆಟ್ ಹೀಗೆ ಹೆಂಗೆ ಮಾರ್ಕೆಟ್ ಅಲ್ಲಿ ಬಂದಿದ್ಯೋ ಆ ತರ ನಮ್ದು ಆಸ್ಟ್ರೇಲಿಯಾ ಸೆಟ್ ಅಂತ ಇದಕ್ಕೆ ಏನ್ ಹೆಸರಿಟ್ಟಿದೀವಿ. ಯಾಕಂದ್ರೆ ಫಸ್ಟ್ ಈ ಐಡಿಯಾ ಕೊಟ್ಟಿದ್ದು ಆಸ್ಟ್ರೇಲಿಯಾ ಕ್ಲೈಂಟ್, ಹಾಗಾಗಿ ನಮ್ ಟೀಮ್ ಅವ್ರಲ್ಲ ಇದಕ್ಕೆ ಆಸ್ಟ್ರೇಲಿಯಾ ಸೆಟ್ ಅಂತ ಹೇಳ್ತೀವಿ. ಇದು ಕೂಡ ನೆಕ್ಸ್ಟ್ ಚಿಕ್ಕಪೇಟೆ ಮಾರ್ಕೆಟ್ ಅಲ್ಲಿ ಟ್ರೆಂಡಿಂಗ್ ಆಗತ್ತೆ. ಫುಲ್ ಮೋಡ್ ಅಲ್ಲಿ ವರ್ಕ್ ಸ್ಟಾರ್ಟ್ ಆಗಿದೆ. 3 ಡ್ರೇಪಿಂಗ್ ಆಗಿದೆ. 4ನೇ ಸುಪ್ರೀತಾ ಅಲ್ಲಿ ಮಾಡ್ತಾ ಇದ್ದಾಳೆ. ಫಸ್ಟ್ ಒನ್ ಬಂದು ದರ್ಬಾರ್ ಸ್ಟೈಲು ಇದಾಗಿದೆ. ಇದು ಮಧ್ವನ್ಗೀತಿ. ಈ ಕ್ಲೈಂಟ್ ನನ್ನ ಹತ್ರನೇ 3 years ಇಂದ ಎಲ್ಲ ಪರ್ಚೇಸ್ ಮಾಡ್ತಾ ಇದ್ರು. ಮಧ್ವನ್ಗೀತಿ ಹ್ಯಾಂಡ್ಸ್ ಕೊಟ್ಟಿದ್ರು, ಲೆಗ್ಸ್ ರೆಗ್ಯುಲರ್ ಚತುರ್ಭುಜ ಹ್ಯಾಂಡ್ಸ್ ಜೊತೆ ತಗೊಂಡಿದ್ದು. ಮಧ್ವನ್ಗೀತಿ ಸ್ಟೈಲ್. ಇನ್ನ ಒಂದ್ ಬಂದು ವಸುಂಧರಾ ಸ್ಟೈಲ್ ಆಗಿದೆ. ವಸುಂಧರಾ ಸ್ಟೈಲ್ ಸ್ಪೆಷಾಲಿಟಿನೇ ನೋಡಿ, ಕಾಲ್ ಮೇಲೆ ಈ ತರ ಫ್ರಿಲ್ಸ್ ಬರೋದು, ಮತ್ತೆ ಈ ಕಾಲ್ ಮೇಲೂ ಫ್ರಿಲ್ಸ್ ಬರೋದು. ಸೊ ಇದು ಕಂಪ್ಲೀಟ್ ಆಗಿದೆ. ಇವ್ರು 3 ಜನ ಆಕ್ಚುಲಿ ಬೇಗ ತಗೊಂಡ್ ಹೋಗ್ತೀನಿ ಅಂತ ಹೇಳಿದಾರೆ, ಹಾಗಾಗಿ ಇವ್ರು 3 ಜನ ನಾವು ಕಂಪ್ಲೀಟ್ ಮಾಡಿದ್ವಿ. ಇನ್ನು ಅಲ್ಲಿ ನಡೀತಾ ಇದೆ. ಅದಲ್ದೆ ನಾನೇ ಆಕ್ಚುಲಿ ಸ್ಯಾರಿ ಪ್ರಿಪೀಟಿಂಗ್ ಕೂತಿದ್ದೆ, ಈಗ ಕುತ್ಕೋಬೇಕು ತಿರ್ಗಾ. ರಾಜಮ್ಮ ನಡೀತಿದ್ಯಾ? ನೀವ್ ನಂಬಲ್ಲ, ನೆನ್ನೆ ನೈಟ್ ಏನು 11 ಗಂಟೆವರೆಗೂ ಶಿರೀಷಾ ಪೇಂಟ್ ಮಾಡಿದ್ಲೋ ನೋಡಿ, ಅದನ್ನ ಈಗ ಪ್ಯಾಕ್ ಮಾಡಿ ಈಗ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ದೀನಿ, ಅಂದ್ರೆ ಪೋರ್ಟಲ್ ಕಳಿಸ್ಕೊಡ್ತಿದ್ದೀನಿ. ಅದಲ್ದೆ ಇಲ್ಲಿ ತೋರ್ಸ್ಕೊಂಡ 1 2 3 ಜನ ಬೆಳಗ್ಗೆಯಿಂದ ಕೊಟ್ಟಿದ್ದಾರೆ. ಅಲ್ಲೊಂದು ಅದ್ರ ಕೆಳಗಡೆ 4 ಇದೆ. ಈಗ ಒಂದ್ ಕ್ಲೈಂಟ್ ಬುಕ್ ಮಾಡಿ ಆಗ್ಲೇ ಅವ್ರು 1 month ಆಗಿತ್ತು, ಅವ್ರಿಗೆ ಇವಾಗ ಡಿಸ್ಪ್ಯಾಚ್ ಮಾಡ್ತಿದ್ದೀನಿ ಪೋರ್ಟ್ರಲ್ಲಿ. ಇದು ಇನ್ನೊಂದು ಕ್ಲೈಂಟ್ದು. ಇದೆಲ್ಲ ಟೇಬಲ್ ಮೇಲೆ ಖಾಲಿ ಆದ್ಮೇಲೆ ಅದೆಲ್ಲ ಇಡ್ಬೇಕಾಗತ್ತೆ. ಒಳಗಡೆ ಬರ್ಲಾ? ಹೆಂಗಿದೆ ಇವತ್ತು? ಶೋಭಾ ಹೆಂಗಿದೆ? ಹಬ್ಬ ಅಂದ್ರೆ ಮಾರಿ ಹಬ್ಬ ಎಲ್ಲರಿಗೂ ತುಂಬಾ ಚೆನ್ನಾಗಿದೆ. ವಿ ಆರ್ ಎಂಜಾಯಿಂಗ್. ಹೆಂಗೆ ಅಂದ್ರೆ ಒಬ್ರಿಗೊಬ್ರು ಮಾತಾಡಕ್ಕೂ ಆಗ್ತಿಲ್ಲ, ಅದ್ರಲ್ಲೂ ಗ್ಯಾಪ್ ಅಲ್ಲಿ ಒಂದ್ ಜೋಕ್ ಅಂತ ನಡೀತಾ ಇದೆ. ಕರ್ತೋಗ್ತಿದ್ಯಾ? ಓಕೆ.
ಸೊ ನಮ್ ಪ್ರೇಮ ಇವತ್ತೇನಂದ್ರೆ 3 ಸೆಟ್ ಲೇಸ್ ಹಾಕಿ 4 ಸೆಟ್ ಲೇಸ್ ಹಾಕಿ 1 ಸೆಟ್ ಹೊಲ್ದು ವಿ ಹ್ಯಾವ್ ನೋ ಅದರ್ ಆಪ್ಷನ್ಸ್. ಯಾಕಂದ್ರೆ ನಾವು 40 ಸೆಟ್ಸ್ ಡಿಸ್ಪ್ಯಾಚ್ ಮಾಡ್ಬೇಕಿದೆ ಇವತ್ತು. ಶೋಭಾ ಅವರೇ ಹೆಂಗ್ ನಡೀತಿದೆ? ಸೂಪರ್. ಶಿಲ್ಪಾ ಸೊ ಈಗಾಗ್ಲೇ ಹೇಳಿರೋಂಗೆ ನಾವೇನ್ ಇಲ್ಲಿವರೆಗೂ ಆರ್ಡರ್ಸ್ ನಿಲಿಮಾ ನೋಡಿ ಹೊಟ್ಟೆ ಹಸಿತಿದೆ ಎಲ್ಲರಿಗೂ ಪ್ಯಾರಲಲ್ಲಿ. ನಿಲಿಮಾ ಕ್ಯಾಕರ್ರೆ ಅವರು ಪುಲ್ಕಾ ಮಾಡ್ತಾರತ್ತೆ ಸ್ಪೆಷಲ್ ಆಗಿ. ನಮ್ ಶಿಲ್ಪಾ ಇವತ್ ಬಿಸಿ ಆಗ್ಬಿಟ್ಟಿದ್ದಾಳೆ, ಹಂಗಾಗಿ ಎಲ್ಲಾರ್ಗು ಆಯಿಲ್ಲೆಸ್ ಪುಲ್ಕಾ ಊಟಕ್ಕೆ. ಆಯ್ತಾ? ಏನಂತಾರೆ ಅದನ್ನ ನಿಮ್ ಕಡೆ? ರೋಟಿ ಮಾಡ್ತಾ ಇದಾರೆ. ಸೊ ಎಲ್ಲಾರು ಊಟಕ್ಕೆ ಬ್ರೇಕ್ ತಗೋಬೇಕು, ಹಾಫ್ ಎನ್ ಅವರ್. ಇಲ್ಲಿ ಹೆಂಗ್ ನಡೀತಿರುತ್ತೆ ಅಂದ್ರೆ ಟೈಮ್ ಸರಿಯಾಗಿ ಊಟ, ಕಾಫಿ, ಸ್ನಾಕ್ಸ್ ಅದೆಲ್ಲ ನಡೀತಿರುತ್ತೆ. ಜೊತೆಲಿ ಹಂಗೆ ಕೆಲಸ ನಡೀತಾ ಇರುತ್ತೆ. ಆಕ್ಚುಲಿ ವೆಡ್ನೆಸ್ಡೇ ಇಂದ ರಜಾ ಕೊಡ್ಬೇಕು ಪಾಪ ಎಲ್ಲರಿಗೂ, ಯಾಕಂದ್ರೆ ಅವ್ರವ್ರ ಮನೇಲಿ ಹಬ್ಬ ಮಾಡ್ಬೇಕಿರೋದ್ರಿಂದ ವಿ ಹ್ಯಾವ್ ನೋ ಅದರ್ ಆಪ್ಷನ್ಸ್. ಆಕ್ಚುಲಿ ಈ ವರ್ಷ ನಮ್ಮ ಮನೇಲಿ ಹಬ್ಬ ಇಲ್ಲ, ಯಾಕಂದ್ರೆ ನಮ್ಮ ಹಿರಿಯರೊಬ್ರು ತೀರ್ಕೊಂಡಿದ್ದಾರೆ, ಅದು ಮಾಡಂಗಿಲ್ಲ ಹಬ್ಬ. ಸೊ ನಾನ್ ಸ್ವಲ್ಪ ಫ್ರೀ ಇದೀನಿ, ಬಟ್ ಬೇರೆ ಎಲ್ಲ ಹಬ್ಬ ಮಾಡೋದ್ರಿಂದ ಅವರಿಗೆ ನಾನು ರಜಾ ಕೊಡ್ಲೇಬೇಕು. ಸೊ ಇವತ್ತು ಎಂಡ್ ಆಫ್ ದ ಡೇ ಎಲ್ಲಾ ದೇವ್ರುಗಳನ್ನು ಕಳಿಸ್ತೀನಿ. ಎಷ್ಟು ಎಕ್ಸ್ಪೆನ್ಸಿವ್ ಸ್ಯಾರೀಸ್ ಬಂದಿದೆ ಅಂದ್ರೆ 1 ಲಕ್ಷ 1.5 ಲಕ್ಷದ ಸೀರೆಗಳು. ಅದನ್ನ ಫ್ಲೀಟ್ಸ್ ಹಿಡಿಯೋದು ಅಂದ್ರೆ ಅಷ್ಟು ನಮಗೆ ಕಷ್ಟ ಆಗ್ತದೆ. ಬಟ್ ವಿ ಆರ್ ಆಕ್ಚುಲಿ ಅಕ್ಸೆಪ್ಟಿಂಗ್ ಇಟ್ ಲೈಕ್ ಅ ಚಾಲೆಂಜ್. ಮಾಡ್ಲೇಬೇಕು ಅಂತ ನಿಂತಿದೀವಿ, ಮಾಡ್ತೀವಿ ಕೂಡ. ಸೊ ಇಲ್ಲಿ ಯಾರಿಗೂ ಫ್ರೀ ಇಲ್ಲ ಟೈಮು. ರಜಮ್ಮ ಎಷ್ಟು ತುಂಬಿಸ್ತಿದ್ಯಾ? 4ನೇ ಸೆಟ್ಟಾ? 3 ತುಂಬ್ತಾ ಇದ್ಯಾ? ಇದು 4 ತುಂಬ್ತ್ಯಾ? ಇವತ್ತು ಇನ್ನೊಂದೆರಡು 6 ತುಂಬಿಡು. ತುಂಬ್ತ್ಯಾ? ಏನ್ ತುಂಬ್ತಾಳೋ ಏನೋ ಗೊತ್ತಿಲ್ಲ. ಸುಪ್ರೀತಾ ಬಂದಾಗಿಂದ 2 ನಿಮಿಷ ಕೂತ್ಕೊಳ್ಳವ ಅಂತಾನು ಹೇಳಲಿಲ್ಲ. ಯಾವ ಸ್ಟೈಲ್ ಮಾಡ್ತಾ ಇದ್ಯಾ? ಇವ್ರದ್ದು ಟೆಂಪಲ್ ಸ್ಟೈಲಾ? ಸ್ಯಾರಿ ಕಲರ್ ಚೆನ್ನಾಗಿದಲ್ಲ, ಒಂಥರ ಆಂಟಿಕ್ ಕಾಂಬಿನೇಷನ್. ಸೊ ಇವ್ರದ್ದು ಟೆಂಪಲ್ ಸ್ಟೈಲು. ಇದು ಆಸ್ಟ್ರೇಲಿಯಾ ಸೆಟ್. ಇವ್ರು ನಮ್ಮ ಹತ್ರನೇ ತಗೊಂಡಿದ್ರು. ಎಲ್ಲಾದ್ರದ್ದು ಸ್ಟೈಲ್ಸ್ ಬರ್ದಿ ಇಟ್ಬಿಟ್ಟಿದೀವಿ ರಾತ್ರಿನೇ. ಸುಪ್ರೀತಾ ಬಂದಿದ ತಕ್ಷಣ ಉಡ್ಸ್ತಾ ಹೋಗ್ಬೇಕಂತ ಹೇಳಿ. ಆ ತರ ಆರ್ಗನೈಸ್ಡ್ ಮಾಡ್ಲಿಲ್ಲ ಅಂದ್ರೆ ಇಷ್ಟು ಜನಕ್ಕೆ ಆರ್ಡರ್ಸ್ ತಗೊಳ್ಳೋದು ಲಿಟ್ರಲಿ ನಾಟ್ ಪಾಸಿಬಲ್. ಈಗ ಕೊರಿಯರ್ ಹಾಕ್ಸ್ಬೇಕು. ನನ್ ಮಗ ಇಬ್ರು ಸೇರ್ಕೊಂಡು ಪ್ಯಾಕಿಂಗ್ಸ್ ಮಾಡಿ ಕೊರಿಯರ್ ಪೋರ್ಟರ್ ಮಾಡ್ಕೊಡ್ತಾರೆ. ಸೊ ಯಾರ್ಯಾರು ಬುಕ್ ಮಾಡಿದ್ರಿ ನಮ್ ಸೆಟ್ ನ ಮಿಸ್ ಇಲ್ದೆ ಸಿಗತ್ತೆ. ಅದ್ರ ಮೇಲೂ ನಿಮ್ಗೆ ಹ್ಯಾಂಡ್ಸ್ ಅಂಡ್ ಲೆಗ್ಸ್ ಬೇಕು ಅಂದ್ರೆ ಸಂಡೇ ಒಳಗೆ ವಿಡಿಯೋ ಮಾಡ್ತೀನಿ. ಬೇರೆಯವ್ರ ಕಡೆಯಿಂದ ಔಟ್ಸೋರ್ಸ್ ಮಾಡ್ತಿರೋದನ್ನ ಅದನ್ನ ಬುಕ್ ಮಾಡಿ ಕಲೆಕ್ಟ್ ಮಾಡ್ಕೋಬಹುದು. ತಲೆ ಎಲ್ಲ ಸುತ್ತು ಬರೋಷ್ಟು ಇವತ್ತು ಬೆಳಗ್ಗೆಯಿಂದ ಕ್ಲೈಂಟ್ಸ್ ಒಂದೇ ಸಮ ಮಾಡ್ತಿದೀವಿ. 3:15 ಆಯ್ತು. ಇನ್ನ ಅದ್ರ ಮೇಲೆ ಆಗಲ್ಲ ಅಂತ ಗೊತ್ತಾದ್ಮೇಲೆ ಎಲ್ಲರೂ ಊಟಕ್ಕೆ ಕೂತ್ಕೊಂಡಿದೀವಿ. ಶಿಲ್ಪಾ ಹೊಟ್ಟೆ ಸಿತ್ತಿರ್ಲಿಲ್ವಾ? ಪರಮಾತ್ಮ ಕಾಣಿಸ್ಬಿಟ್ಟ ಕಣ್ಮುಂದೆನೆ. ಸೊ ವಿ ಆರ್ ಆಲ್ ಹ್ಯಾವಿಂಗ್ ಲಂಚ್ ಬ್ರೇಕ್. ಪಾಪ ಅಡ್ಗೆ ಎಲ್ಲ ಟೈಮ್ ಸರಿಯಾಗಿ ಆಗಿರುತ್ತೆ, ಬಟ್ ತಿನ್ನಕ್ಕೂ ಟೈಮ್ ಇಲ್ಲ. ಎಷ್ಟ್ ದಿನ ಈ ತರ ಇರುತ್ತೆ? ಈ ವೆಡ್ನೆಸ್ಡೇ ನೆಕ್ಸ್ಟ್ ವೆಡ್ನೆಸ್ಡೇ ವರ್ಗು ನಾವು ಧೃತಿಗೆಡದೆ ಚಾಲೆಂಜ್ ಆಗಿ ತಗೊಂಡು ಇದನ್ನ ಮಾಡ್ತಿದೀವಿ ನೆಕ್ಸ್ಟ್ ವೆಡ್ನೆಸ್ಡೇ ವರ್ಗು. ಅದಾದ್ಮೇಲೆ ಖಂಡಿತ ಫೋನ್ ನ ಸ್ವಿಚ್ ಆಫ್ ಮಾಡ್ಬಿಟ್ಟು 1 ವಾರ ಯಾರ ಕೈಗೂ ಸಿಗ್ದಿರಂಗ್ ಎಲ್ಲಾರು ಹೋಗ್ಲಿ ಅಂತ ಡಿಸೈಡ್ ಮಾಡಿ. ಒಬ್ರು ಕೈಗೂ ಸಿಗ್ಬಾರ್ದು. ಹಂಗ್ ಬೇಡ. ನಾವ್ ಸಿಗೋಣ. ಬೇರೆ ಯಾರಿಗೂ ಇನ್ಸ್ಟಾಗ್ರಾಮ್ ಈ ಯೂಟ್ಯೂಬ್ ಕ್ಯಾಮ್ರಾಮನ್ ನ ಫಸ್ಟ್ ಎಲ್ಲ ನೀರಿಗೆ ನಮ್ಮ ಕಡೆ ನೋಡ್ಕೊಂಡು ಸಾಕಾಗ್ಬಿಟ್ಟೈತಲ್ಲ, ಅದಕ್ಕೆ ನಾವೇ ಯಾರ್ಯಾರಿಗೂ ಸಿಗೋದ್ ಬೇಡ. ಸಿಗೋಣಪ್ಪ. ಯೂಟ್ಯೂಬ್ ಕ್ಯಾಮ್ರಾಮನ್ ಮಾತ್ರ ಎಲ್ಲಾರು ಕಳಿಸ್ತಾರೆ. ಸಿಕ್ಲಿಲ್ಲ ಅಂದ್ರೆ ನಮ್ ಕೈಲಿ ಇರಕ್ಕಾಗಲ್ಲ. ಯಾವಾಗ ಬರ್ತೀವೋ. ಏನ್ 2 ಅರ್ಜೆಂಟ್ ಇದೆ ಅಂತ ಹೇಳಿದ್ರು, ಅದೆರಡನ್ನ ಡಿಸ್ಪ್ಯಾಚ್ ಮಾಡಾಯ್ತು. ಅದಾದ್ಮೇಲೆ ಯಾವ್ದು ರೆಡಿ ಆಗಿದೆ ನೋಡಿ. ಈ ಕಲರ್ ಕಾಂಬಿನೇಷನ್ಸ್ ತುಂಬಾ ಚೆನ್ನಾಗಿದೆ. ಲ್ಯಾವೆಂಡರ್ ಗೆ ಡಾರ್ಕ್ ಪರ್ಪಲ್. ಇದೊಂದು ದರ್ಬಾರ್ ಸ್ಟೈಲ್ ಅಲ್ಲಿ ರೆಡಿ ಆಗಿದೆ. ಇದು ಆಂಟಿಕ್ ಕಲರ್ ತುಂಬಾ ಇಷ್ಟ ಆಯ್ತು ನನ್ಗೆ. ಪ್ಯಾರೆಟ್ ಗ್ರೀನ್ ಗೆ ಪರ್ಪಲ್. ಇದೊಂದು ಟೆಂಪಲ್ ಸ್ಟೈಲ್ ಅಲ್ಲಿ ರೆಡಿ ಆಗಿದೆ. ಇದು ಕೂಡ ಟೆಂಪಲ್ ಸ್ಟೈಲ್ ಅಲ್ಲಿ ರೆಡಿ ಆಗಿದೆ. ಸೊ ಇಷ್ಟು 3 ಐಡಲ್ಸ್ ಇನ್ನು ಸುಪ್ರೀತಾ ಅಲ್ಲಿ ಮಾಡ್ತಿದ್ದಾಳೆ. ಸೊ ಸಾಯಂಕಾಲ 1 ಅವರ್ ಬ್ರೇಕ್ ತಗೊಂಡು ನಾನ್ ಬಂದೆ. ಪಾಪ ಸುಪ್ರೀತಾ ಬ್ರೇಕ್ ಕೂಡ ತಗೊಳ್ಳಿಲ್ಲ. ನಾನ್ ಬರೋ ಅಷ್ಟೊತ್ತಲ್ಲಿ ಸುಪ್ರೀತಾ 7-8 ಉಡ್ಸಿದ್ಲು. ಅದ್ರಲ್ಲಿ ಇದೊಂದು ವಸುಂಧರಾ ಸ್ಟೈಲು, ಈಗ ಟ್ರೆಂಡಿಂಗ್ ಇರೋ ವಸುಂಧರಾ ಸ್ಟೈಲು. ಟೆಂಪಲ್ ಸ್ಟೈಲ್ ಅವಾಗ್ಲೇ ತೋರಿಸಿದ್ದೆ ಅನ್ಸುತ್ತೆ ನಿಮಗೆ. ಸೊ ಇನ್ ಮಿಕ್ಕಿದೆಲ್ಲ ಉಡ್ಸ್ಕೊಂಡಿರೋದು ವಸುಂಧರಾ ಸ್ಟೈಲ್. ಇದು ಅವಾಗ್ಲೇ ವಿಡಿಯೋಲ್ ಕವರ್ ಆಗಿದೆ ನೋಡಿ. ಇದೊಂದು ಕಾಸ್ಟ್ಲಿ ಸ್ಯಾರಿ. ಎಷ್ಟು ಹೆವಿ ಇತ್ತು ಅಂದ್ರೆ ಫ್ಲೀಟ್ ಮಾಡೋ ಅಷ್ಟೊತ್ತಲ್ಲೇ ನಮ್ ಕೈ ನೋವು ಬಂತು. ಇದು ಅಷ್ಟೇ. ಫ್ಲೀಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಕೂತಿದೆ ಕಾಲ್ ಮೇಲೆ. ಈ ಕಾಲ್ ಮೇಲಾಗ್ಲಿ ತುಂಬಾ ಚೆನ್ನಾಗಿ ಕೂತಿದೆ ವಸುಂಧರಾ ಸ್ಟೈಲ್. ಅಲ್ಲೊಂದು ವಸುಂಧರಾ ಸ್ಟೈಲ್ ಮಾಡಿದೀವಿ ಗ್ರೀನ್ ಕಲರ್. ಅದು ಕಸ್ಟಮರೇ ಕೌಚ ಎಲ್ಲ ಕೊಟ್ಟಿದ್ರು ಅಟ್ಯಾಚ್ ಆಗಿರೋದು. ಸೊ ಅದು ಕೂಡ ಚೆನ್ನಾಗಿ ಬಂದಿದೆ. ಸೊ ಇವತ್ತಿಗೆ ಇಷ್ಟ ಆಯ್ತು. ಮಿಕ್ಕಿದ ಇನ್ನೂ ಇದೆ. ಇನ್ನು ಇಲ್ಲಿ ಅಪ್ಪರ್ ಬಾಡಿ ಇನ್ನು ಮಾಡ್ತಾನೆ ಇದ್ದಾರೆ ನೋಡಿ.
ಅಪ್ಪರ್ ಬಾಡಿ ಮಾಡ್ತಿದ್ದಾಳೆ, ಅಲ್ಲಿ ಶಿರೀಷಾನು ಮಾಡ್ತಾ ಇದ್ದಾಳೆ. ಸ್ಯಾರಿ ಪ್ಲೀಟಿಂಗು ಇನ್ನೂ ಒಂದ್ 7-8 ಇದೆ. ಸೊ ಇವತ್ತು ಎಷ್ಟೊತ್ತಾದ್ರು 10-10ವರೆಗೆ ಮುಗಿಸಿದ್ರೆ ನಾಳೆ ಅವೆಲ್ಲ ಉಡ್ಸ್ಕೋಬಹುದು. ಸೊ ವಿ ಆರ್ ಆಲ್ಸೋ ವೆರಿ ಮಚ್ ಟಯರ್ಡ್. ಸೊ ನಾಳೆ ಬೆಳಗ್ಗೆ ತಿರ್ಗಾ ಉಡ್ಸೋದಿರುತ್ತೆ. ಮತ್ತೆ ನಾಳೆ ಏನ್ ತಾಂಜೂರ್ ಪೇಂಟಿಂಗ್ ಕ್ಲಾಸ್ ಇತ್ತು ನಿಮ್ಗೆ ಮೊದಲೇ ಹೇಳ್ದಂಗೆ ಅದು ಪೋಸ್ಟ್ಪೋನ್ ಆಗಿದೆ. ಸಂಡೆಗೆ ಬರೋರು ರಿಜಿಸ್ಟರ್ ಮಾಡ್ಕೋಬಹುದು. ಫ್ರೈಡೆ ವಸುಂಧರಾ ಸ್ಟೈಲ್ ಮತ್ತೆ ಡಬಲ್ ಬಾರ್ಡರ್ ಪದ್ಮಾಸನ ಸ್ಟೈಲ್ ಕ್ಲಾಸ್ ಇದೆ. ಇಲ್ಲಿ ನಾಳೆ ಎಲ್ಲ ಇದನ್ನ ಉಡ್ಸಿ ಡಿಸ್ಪ್ಯಾಚ್ ಮಾಡಿ ಪುನಃ ಕ್ಲಾಸ್ಗೆ ನಾವು ಪ್ರಿಪೇರ್ ಆಗ್ತಾ ಹೋಗ್ಬೇಕು. ಸೊ ನಿನ್ನೆಯಿಂದ ನಾವು ಹೇಗೆ ಪ್ರಿಪರೇಷನ್ ಮಾಡಿದ್ವಿ, ಇವತ್ತು ಎಷ್ಟು ದೇವ್ರು ಗುಡ್ಸಿದ್ವಿ, ಏನೇನ್ ಕಲರ್ ಕಾಂಬಿನೇಷನ್ ಅಂತೆಲ್ಲ ನಿಮ್ಗೆ ಅಪ್ಡೇಟ್ ಕೊಟ್ಟಿದ್ದೀನಿ. ಚೆಕ್ ಮಾಡ್ಕೊಳ್ಳಿ. ನೀವು ನಮ್ ಜೊತೆ ವೆರೈಟಿ ಆಫ್ ಸ್ಯಾರೀಸ್ ನ ಚೆಕ್ ಮಾಡ್ಕೊತಾ ಇರಿ. ಇದೇ ತರ ನನ್ನ ಪೇಜ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.